ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಡೇ ಫೋರ್ ಎಲ್ಲ ಹೇಗೆ ಹೋಗಿದೆ, ಏನೆಲ್ಲ ತೊಗೊಂಡೆ, ತಿಂಡಿ ಏನು ತಿಂದೆ, ಮಧ್ಯಾಹ್ನ ಲಂಚ್ ಏನು ತೊಗೊಂಡೆ, ಮತ್ತು ಡಿನ್ನರ್ ಏನು ತೊಗೊಂಡೆ ಅಂತ ಹಾಕಿದ್ದೀನಿ ವಿಡಿಯೋ. ಮತ್ತು ಎಷ್ಟು ವೆಯ್ಟು ಡೌನ್ ಆಗಿದ್ದೀನಿ ಅಂತಲೂ ಹಾಕಿದ್ದೀನಿ. ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ವಿಡಿಯೋ ನೋಡಿ. ಯಾರಾದರೂ ಹೊಸಬ್ರು ನಾನು ವಿಡಿಯೋ ನೋಡ್ತಿದ್ರೆ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ. ಅದರಿಂದ ನಾನು ಹಾಕೋ ವೀಡಿಯೋಸ್ ಎಲ್ಲ ಟಕ್ ಅಂತ ನಿಮ್ಮ ಮೊಬೈಲಿಗೆ ಬರುತ್ತೆ, ತಕ್ಷಣ ನೀವು ವಿಡಿಯೋ ನೋಡ್ಬೋದು. ಮತ್ತು ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ. ಇವಾಗ ನಾನು ಏನು ಹೇಳಬೇಕು ಅಂತ ಇದ್ದೀನಿ ಅಂತ ಅಂದರೆ, ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಫ್ರೆಂಡ್ಸ್ ಒಂದು 5 ವಿಷಯನ ತಲೆಯಲ್ಲಿ ಇಟ್ಕೊಬಿಡಿ. ಮೊದಲನೇದು, ಬೆಳಿಗ್ಗೆ ಮಾರ್ನಿಂಗು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಫ್ರೆಂಡ್ಸ್, ಮಾರ್ನಿಂಗು ಬೇಗ ಹೇಳೋ ಅಭ್ಯಾಸ ಮಾಡ್ಕೊಳ್ಳಿ. ಮಿನಿಮಮ್ 5 ಗಂಟೆಗಾದರೂ ಹೇಳಿ, ಇಲ್ಲ ಅಂದರೆ 5:30ಗೆ ಹೇಳಿ. ಆ ರೀತಿ ನೀವು ಅಭ್ಯಾಸ ಮಾಡಿಕೊಂಡ್ರೆ ಫ್ರೆಂಡ್ಸ್ ಖಂಡಿತ ವೆಯ್ಟ್ ಲಾಸ್ ಆಗುತ್ತೆ. ಯಾಕಂದರೆ ಅದು ನನಗೆ ಅನುಭವ ಆಗಿದೆ, ಅದರಿಂದ ನಾನು ಶೇರ್ ಮಾಡ್ತಾಯಿದ್ದೀನಿ. ಮಾರ್ನಿಂಗು ಬೇಗ ಹೇಳೋ ಅಭ್ಯಾಸ ಮಾಡ್ಕೊಳ್ಳಿ. ಬೆಳಗ್ಗೆ ಟೈಮ್ ನಿದ್ದೆ ಮಾಡೋಕ್ಕಂತ, ಮಧ್ಯಾಹ್ನ ಟೈಮ್ ನಿದ್ದೆ ಮಾಡೋಕ್ಕಂತೂ ಹೋಗಬೇಡಿ. ಮತ್ತು 6 o'clock ಮೇಲೆ ಮಲ್ಗೋಗಂಟು ಹೋಗಬೇಡಿ. ಮಾರ್ನಿಂಗ್ ಬೇಗ ಎದ್ದೇಳಿ. ಮತ್ತು ಯೋಗ, ಎಕ್ಸಸೈಸ್ ಇಲ್ಲ ಅಥವಾ ವಾಕು, ನಿಮ್ಗೆ ಯಾವುದು ಕಂಫರ್ಟೇಬಲ್ ಅನಿಸುತ್ತೆ ಅದನ್ನು ಮಾಡಿ. ಅದನ್ನು ಮಾಡ್ತಾ ಬಂದರೆ ಖಂಡಿತ ಯೋಗ ಎಕ್ಸಸೈಸ್ಗಿಂತ ಇನ್ಯಾವುದೂ ಇಲ್ಲ ಫ್ರೆಂಡ್ಸ್. ಎಕ್ಸಸೈಸು ಇಲ್ಲ, ಯೋಗ ಇಲ್ಲ, ವಾಕು, ಮೂರಲ್ಲಿ ಒಂದು ಮನುಷ್ಯ ಮಾಡಲೇಬೇಕು. ಈಗ 3 ಮಾಡಲೇಬೇಕು ಪ್ರತಿಯೊಬ್ಬ ಮನುಷ್ಯನಿಗೂ ಸಹ. ಇವಾಗ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ 15 ವರ್ಷದ ಮಕ್ಕಳಿಂದ ದೊಡ್ಡವ್ರನ್ನೂ ವಾಕು ಅಥವಾ ಎಕ್ಸಸೈಸ್, ಯೋಗ ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಈಗಿನ ಫುಡ್ ಆ ರೀತಿ ಇದೆ. ಜಂಕ್ ಫುಡ್ಡು, ಹೊರಗಡೆ ಫುಡ್ಡು, ಈಗೆಲ್ಲ ಮನೆಗಿಂತ ಆರ್ಡ್ರ್ ಮಾಡ್ತಂದು ತಿನ್ನೋದೇ ಜನಸಂಖ್ಯೆನೇ ಜಾಸ್ತಿ ಆಗಿದೆ. ಅದಕ್ಕೆ ಬೇಗ ನಮ್ಮ ಹಾರ್ಮೋನ್ ವ್ಯತ್ಯಾಸದಿಂದ ಬೇಗ ವೆಯ್ಟ್ ಬಂದುಬಿಡ್ತೀವಿ ಸರ್. ಮಕ್ಳುಗಳು ಅಷ್ಟೇ, ಈಗಿನ ಮಕ್ಳುಗಳು ನೋಡಿ ಎಷ್ಟೊಂದು ದಪ್ಪ ಇದೆ. ನಾವು ಚಿಕ್ಕವರಾಗಿದ್ದಾಗೆಲ್ಲ ಮಕ್ಕಳು ಸಿಕ್ಕಾಪಟ್ಟೆ ಸಣ್ಣ. ನಾವು ಅಷ್ಟೇ, ನನ್ನ ಮದುವೆ ಆದಾಗ ಇಷ್ಟೇ ಅಪ್ಪ ಇರೋದು. ನನ್ನ ಮದುವೆ ಫೋಟೋಸ್ ಎಲ್ಲ ಹಾಕಿದ್ದೀನಿ, ಶಾರ್ಟ್ ವಿಡಿಯೋಲ್ಲಿ ನೋಡಿ. ಇಷ್ಟೇ ಅಪ್ಪ ಇರೋದು ನಾನು. ಅವಾಗೆಲ್ಲ ಎಲ್ಲರೂ ಸಣ್ಣನೇ ಇದ್ದಿದ್ದು. ಆಗ ಹಿಂಗೆಲ್ಲ ಗೋಬಿ, ಪಾನಿಪುರಿ, ಮಸಾಲೆ ಪುರಿ ಮತ್ತು ಆರ್ಡ್ರ್ ಮಾಡಿ ತರಿಸ್ಕೊಳ್ಳೋದು ಇವೆಲ್ಲ ಏನೂ ಇಲ್ಲ ಫ್ರೆಂಡ್ಸ್. ಮನೇಲಿ ಏನು ಮಾಡ್ತಿದ್ರು ಅದನ್ನು ನಾವು ತಿಂತಾ ಅಷ್ಟೇ ಆರೋಗ್ಯವಾಗಿದ್ದು. ಈಗ ಹಂಗಲ್ಲ, ಹೊರ್ಗಡೆದೇ ಇಷ್ಟಪಡ್ತಾರೆ ಮನೆಗಿಂತ ಎಲ್ಲ ಮಕ್ಕಳುಗಳು. ಆದ್ದರಿಂದ ಸ್ವಲ್ಪ ವೆಯ್ಟ ಕಡಿಮೆ ಮಾಡ್ಕೊಳ್ಳಿ. ಬೊಜ್ಜ ಬರ್ಸ್ಕೊಳಕ್ಕೆ ಹೋಗ್ಬೇಡಿ. ಬೊಜ್ಜು, ಒಬೆಸಿಟಿ ಅದಂತೂ ಬಂದರೆ ಸಿಕ್ಕಾಬಟ್ಟೆ ಕಾಯಿಲೆ ಅಟ್ಯಾಕ್ ಆಗೋದೇ ಆ ಬೊಜ್ಜು, ಒಬೆಸಿಟಿಯಿಂದ ಫ್ರೆಂಡ್ಸ್. ಮತ್ತು ಯಾವಾಗಲೂ ಬ್ಯುಸಿಯಾಗಿರಿ. ಪಾಸಿಟಿವ್ ಥಿಂಕ್ ಮಾಡಿ, ನೆಗೆಟಿವಾಗಿ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ನೆಗೆಟಿವ್ ನಡೀತಿದೆ, ಬಟ್ ಎಲ್ಲನೂ ಪಾಸಿಟಿವ್ ಆಗೇ ಥಿಂಕ್ ಮಾಡಿ. ಬ್ಯುಸಿಯಾಗಿರಿ. ನೀವಾಯಿತು, ನಿಮ್ಮ ಕೆಲಸ ಆಯಿತು, ಆ ರೀತಿ ಇರಿ. ಇಲ್ಲಾಂದರೆ ಎಲ್ಲ ವಿಷಯನೂ ತಲೆಗೆ ಹಾಕೊಂಡ್ರೆ ಫ್ರೆಂಡ್ಸ್ ನೆಗೆಟಿವಲ್ಲಿ ನಿಮಗೆ ತಲೆ ತಿರುಗಿ ಬರೋದಂತೂ ಗ್ಯಾರಂಟಿ. ನಿಮಗೆ ಕಷ್ಟ ಆಗ್ತಾಯಿತ್ತಾ, ನೋವಾಗ್ತಾಯಿತ್ತಾ, ಅಳು ಬರ್ತಾಯಿತ್ತಾ, ಏನಾದರೂ ಒಬ್ರ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾಯಿತ್ತಾ, ದಯವಿಟ್ಟು ಯಾರ ರಿಲೇಟಿವೇ ಆಗಲಿ, ಯಾರ ಅತಿ ಬೇಕಾದವರೇ ಆಗಲಿ, ದಯವಿಟ್ಟು ಸುಖನ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನನ್ನ ಅನುಭವದ ಪ್ರಕಾರ ಹೇಳ್ತಿದ್ದೀನಿ, ದುಃಖನ ಶೇರ್ ಮಾಡ್ಕೊಳ್ಳೋಕೆ ಹೋಗಲೇಬೇಡಿ. ಶೇರ್ ಮಾಡ್ಕೋಬೇಕು ಅಂತ ಅಂದರೆ ದೇವ್ರ ಹತ್ರ ಹೋಗಿ ಶೇರ್ ಮಾಡ್ಕೊಳ್ಳಿ. ದೇವರಾದರೆ ಯಾವತ್ತಾರ, ಇವತ್ತಲ್ಲ ಇನ್ನೊಂದು ದಿನನಾರ ಸೊಲ್ಯೂಷನ್ ಕೊಡ್ತಾನೆ. ಬಟ್ ರಿಲೇಟಿವ್ ಎಲ್ಲ ಕೊಡ್ತಾರೆ ಅನ್ನೋದು ನಾನು ನಂಬಲ್ಲ ಫ್ರೆಂಡ್ಸ್. ಅದಕ್ಕೆ ಯಾರ ಹತ್ರನೂ ಸಿಚುವೇಶನ್ ಬಂದಾಗ ಫ್ರೆಂಡ್ಸ್, ನಾನು 100ರಲ್ಲಿ 90% ಜನ ನೆಗೆಟಿವ್ ಆಗೇ ತೊಗೊಂಡು ಮಾತಾಡ್ತಾರೆ. ಸಿಚುವೇಶನ್ ಬಂದಾಗ ನೀನು ಅವತ್ತು ಹಾಗಂದಿದ್ದೆ ಹೀಗಂದಿದ್ದೆ ಅಂತ ಮಾತಾಡ್ತಾರೆ. ಎಲ್ಲೋ 10% ಅಷ್ಟೇ ಏನು ಮಾತಾಡದೆ ಅಯ್ಯೋ ಪಾಪ ಅನ್ನೋರು ನಾನು ನೋಡಿರೋ ಪ್ರಕಾರದಲ್ಲಿ. ಆದ್ದರಿಂದ ಯಾರ ಜೊತೆನೂ ಏನೂ ಶೇರ್ ಮಾಡೋಕ್ಕೆ ಹೋಗ್ಬಿಡಿ. ಬ್ಯುಸಿಯಾಗಿರಿ. ನೀವಾಯಿತು, ನಿಮ್ಮ ಫ್ಯಾಮಿಲಿ ಆಯಿತು. ಕಷ್ಟ ಇದ್ದರೆ, ಸುಖ ಇದ್ದರೆ ದೇವರಾಯಿತು. ಯಾರೂ ಕಷ್ಟ ಇಲ್ಲ ಫ್ರೆಂಡ್ಸ್. 10,000 ಸಂಬಳ ತರೋನಿಗೆ ಒಂಥರ ಕಷ್ಟ ಇರುತ್ತೆ, 1,00,000 ತರೋನಿಗೆ ಒಂಥರ ಕಷ್ಟ ಇರುತ್ತೆ, 2,00,000 ತರೋನಿಗೆ ಒಂಥರ ಕಷ್ಟ ಇರುತ್ತೆ, ಕೋಟಿ ತರೋನಿಗೆ ಒಂಥರ ಕಷ್ಟ ಇರುತ್ತೆ, 1,000 ಕೋಟಿ ಇರೋನಿಗೂ ಒಂಥರ ಕಷ್ಟ. ಯಾರೂ ಜೀವನದಲ್ಲಿ ಸುಖವಾಗಿರೋದಿಲ್ಲ. ಒಬ್ಬೊಬ್ರಿಗೂ ಒಂದೊಂಥರ ಭಗವಂತ ಕೊಟ್ಟೇ ಇರ್ತಾನೆ. ಅಂದರೆ ನೋಡೋಕ್ಕೆ ಮೇಕೆ ಎಲ್ಲ ಚೆನ್ನಾಗೇ ಕಾಣ್ಬೋದೇನು, ಬಟ್ ಒಳಗಡೆ ಅವರ ಪ್ರಾಬ್ಲಮ್ ಅವ್ರಿಗೆ ಇದ್ದೇ ಇರುತ್ತೆ ಫ್ರೆಂಡ್ಸ್. ಅವ್ರಿಗಿಂತ ನಾವು ಬೆಟರ್ ಇದ್ದೀವಿ ಅಂದ್ಕೊಂಡು ಪಾಸಿಟಿವ್ ಆಗಿ ಥಿಂಕ್ ಮಾಡಿಕೊಂಡು ನೀವು ಲೈಫಲ್ಲಿ ಅಚೀವ್ ಮಾಡಬೇಕು. ನಾನು ವೆಯ್ಟ್ ಇಳಿಸಲೇಬೇಕು. ನಾನು ನನ್ನ ಫ್ಯಾಮಿಲಿಗಾದರೂ ನಾನು ಚೆನ್ನಾಗಿರಬೇಕು. ನನ್ನ ಫ್ಯಾಮಿಲಿಗೋಸ್ಕರ ನಾನು ರೋಗ ರುಜಿನ ಮುಂದೆ ಬರದಂತೆ ನಾನು ನೋಡ್ಕೋಬೇಕಂದ್ರೆ ನಾನು ಇಷ್ಟು ವೆಯ್ಟ್ ಇರಬಾರ್ದು. ಇಷ್ಟು ವೆಯ್ಟ್ ಇದ್ದರೆ ನನ್ನನ್ನೇ ಇನ್ನೊಬ್ಬರು ಎತ್ತಬೇಕು, ನಾನು ಅವ್ರಿಗೆ ಮಾಡಬೇಕು, ಅವರೇ ನನಗೆ ಮಾಡಬೇಕು, ನನ್ನ ಮಕ್ಳಿಗೆ ನಾನು ಭಾರ ಆಗಬಾರ್ದು ಅಂದರೆ ಖಂಡಿತ ನಾನು ಹೇಳಿದ ಮೆಥಡಲ್ಲಿ ವೆಯ್ಟ್ ಲಾಸ್ ಮಾಡಿ, ಆರೋಗ್ಯಕರವಾಗಿ ಊಟ ಮಾಡಿ, ಹೆಲ್ತಿ ಫುಡ್ ತಿನ್ನಿ ಫ್ರೆಂಡ್ಸ್. ಹೊರಗಡೆ ಫುಡ್ ತಿನ್ನೋಕ್ಕೆ ಹೋಗ್ಬೇಡಿ. ಮೈದಾ, ಸಕ್ಕರೆ ಬಿಟ್ಟು ನೋಡಿ. ಒಂದು 15 ದಿನ ನೀವು ವೆಯ್ಟ್ ಆಟೋಮೆಟಿಕ್ಕಾಗಿ ಸಣ್ಣ ಆಗಲಿಲ್ಲ ಅಂದರೆ ಆಮೇಲೆ ನನಗೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಸಕ್ಕರೆ ಬಿಟ್ಟು ನೋಡಿ, ಮೈದಾ ಬಿಟ್ಟು ನೋಡಿ, ಬೇಕ್ರಿ ಪದಾರ್ಥಗಳು ಬಿಟ್ಟು ನೋಡಿ, ಜಂಕ್ ಫುಡ್ ಎಲ್ಲ ಬಿಟ್ಟು ನೋಡಿ, ಬೋಂಡಾ ಬಜ್ಜಿ ಅವೆಲ್ಲನೂ ಮನೇಲಿ ತಿನ್ನಲೇಬೇಡಿ ಅಂತ ಹೇಳ್ತಾರೆ, 1-2 ತಿನ್ನಿ. ಅವೆಲ್ಲ ಬಿಟ್ಬಿಟ್ಟು ಕರೆಕ್ಟಾಗಿ ನೀರು ಕುಡ್ಕೊಂಡು ಹೆಲ್ತಿ ಫುಡ್ ಎಲ್ಲ ತಿನ್ಕೊಂಡು ಬನ್ನಿ. ಏನಕ್ಕೆ ವೆಯ್ಟ್ ಲಾಸ್ ಆಗೋಲ್ಲ, ಖಂಡಿತ. ಆ ರೀತಿ ನಾನು ವೆಯ್ಟ್ ಲಾಸ್ ಮಾಡ್ಕೊಂಡೆ ಫ್ರೆಂಡ್ಸ್. ನಾನು ಹಠ ಮಾಡ್ಕೊಂಡು 3 ಮಂತಲ್ಲಿ ನಾನು ಇಷ್ಟು kg ಗೋಲ್ ತೊಗೊಂಡೆ. ನಾನು ಹಠ ಮಾಡ್ಕೊಂಡೆ, ನಾನು ವೆಯ್ಟ್ ಇಳಿಸಿದ್ದೆ. ನಿಮಗೆ ನೀವು ಚಾಲೆಂಜ್ ಮಾಡ್ಕೊಳ್ಳಿ, ವೆಯ್ಟ್ ಲಾಸ್ ಮಾಡ್ಕೊಳ್ಳಿ, ಆರೋಗ್ಯವಾಗಿರಿ. ಎಲ್ಲದಕ್ಕಿಂತ ಮುಖ್ಯ ಫ್ರೆಂಡ್ಸ್, ಇವತ್ತಿನ ಜೀವನ ಶೈಲಿಲಿ ಆರೋಗ್ಯ ಇಂಪಾರ್ಟೆಂಟ್. ಆರೋಗ್ಯ ಒಂದು ಚೆನ್ನಾಗಿದ್ದರೆ ಏನು ಬೇಕಾದ್ರೂ ನಾವು ಸಾಧಿಸ್ಬೋದು, ಏನು ಬೇಕಾದರೂ ನಾವು ಅಚೀವ್ ಮಾಡ್ಬೋದು.
ಅಂತ ಹೇಳ್ತಾ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಈಗ ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್, ಇವತ್ತು ನಾನು 5:15ಗೆ ವಾಕ್ ಹೋಗಿದ್ದೆ. ವಾಕ್ ಮುಗಿಸ್ಕೊ ಬಂದಿದ್ದೀನಿ. ಬರೋಷ್ಟರೊಳಗೆ 45 ನಿಮಿಷ ಆಯಿತು. 6 ಗಂಟೆ ಆಗಿದೆ. ಈಗ 6 ಆಗಿದೆ. ಈಗ ನಾನು ಎಂದಿನಂತೆ ಕಷಾಯ ತಗೋತಾ ಇದ್ದೀನಿ. ಹೋಗ್ಬೇಕಾದ್ರೆ ಒಂದು ಗ್ಲಾಸ್ ಬಿಸಿನೀರು ಕುಡ್ಕೊಂಡು ಹೋಗಿದ್ದೆ. ಇವಾಗ ಬಂದು ಕಷಾಯ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ 6 ಫ್ರೆಂಡ್ಸ್. ಇದಂತೂ ನಿಜವಾಗ್ಲೂ ವೆಯ್ಟ್ ಲಾಸ್ ಕಷಾಯ. ವೆಯ್ಟ್ ಲಾಸ್ ಆಗುತ್ತೆ. ಯಾರು ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ದೀರೋ ಈ ಕಷಾಯ ಯೂಸ್ ಮಾಡಿ. ಇವತ್ತಿನ ವೀಡಿಯೋಲ್ಲಿ ಲಿಂಕ್ ಹಾಕ್ತೀನಿ, ನೋಡಿಲ್ಲ ಅನ್ನೋರು ಈ ವಿಡಿಯೋ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ನಾನು 8 ಮಾಮೂಲಿ ಎಂದಿನಂತೆ ನಲ್ಲಿಕಾಯಿದ್ದೆ ತೊಗೊಂಡಿದ್ದೀನಿ. ನೋಡಿ ಕ್ಯೂಬ್ ಯಾವ ರೀತಿ ಇದೆ. ಡೇ 1ನಲ್ಲಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ನೋಡಿಲ್ಲ ಅನ್ನೋರ ವಿಡಿಯೋ ನೋಡಿ. ಇದನ್ನು ನಾನು 4 ಪೀಸ್ ಹಾಕೊಂಡು ಕುಡಿತಾಯಿದ್ದೀನಿ ಫ್ರೆಂಡ್ಸ್. ಇದು 8 ನಾನು 6 ಅದನ್ನು ಕುಡಿದ್ಬಿಟ್ಟು ಕೆಲಸ ಎಲ್ಲ ಮುಗಿಸಿದ್ದೀನಿ. ಬಾಗಿಲಿಗೆ ರಂಗೋಲಿ ಹಾಕಿ ಒಳಗಡೆ ಬಂದು ಹಾಲೆಲ್ಲ ಕ್ಲೀನ್ ಮಾಡಿದ್ದೀನಿ. ನೆಕ್ಸ್ಟ್ ಈಗ 8 ಇದನ್ನು ಕುಡಿತಾಯಿದ್ದೀನಿ. ತಿಂಡಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ತಿಂಡಿ ಏನು ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ, ಎಲ್ಲ ವೀಡಿಯೋ ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ನೋಡಿ. ಈ ಟೈಮಿಂಗ್ಸಲ್ಲಿ ಈ ರೀತಿ ಕ್ಯಾಚ್ ಮಾಡಿ ಫ್ರೆಂಡ್ಸ್, ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗುತ್ತೆ. ಅರ್ಧ ನಿಂಬೆಹಣ್ಣು ಅದಕ್ಕೆ ಹಾಕ್ಕೊಂಡಿದ್ದೆ, ಅರ್ಧ ನಿಂಬೆಹಣ್ಣು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ವೆಯ್ಟ್ ಎಷ್ಟಿದ್ದೀನಿ ಅಂತ ನೀವೇ ನೋಡಿ. ಡೇ 1ನಲ್ಲಿ ನಾನು ಸ್ಟಾರ್ಟ್ ಮಾಡಿದಾಗ 64-75. ಡೇ 2ಅಲ್ಲಿ 64-45. ಡೇ 3ಅಲ್ಲಿ 64-10. ಈಗ ಡೇ 4ಅಲ್ಲಿ ಎಷ್ಟಿದ್ದೀನಿ ನೋಡಿ, 64. 4 ದಿನದಲ್ಲಿ ಫ್ರೆಂಡ್ಸ್ 750 ಗ್ರಾಮ್ ಕಡಿಮೆ ಆಗಿದ್ದೀನಿ ನಾನು. ಸಾಕು, ಇಷ್ಟು ಕಡಿಮೆ ಆಯ್ತಾ ಬಂದರೆ ಸಾಕು. ದಿಢೀರ್ನೇ ಜಾಸ್ತಿನೂ ಕಡಿಮೆ ಆಗಬಾರ್ದು ಫ್ರೆಂಡ್ಸ್. ಈ ರೀತಿ ಡೈಲಿ ಒಟ್ಟಿನಲ್ಲಿ ವೆಯ್ಟ್ ಲಾಸ್ ಆಗ್ತಾ ಇರಬೇಕು, ಒಳ್ಳೆ ಆರೋಗ್ಯಕರ ಫುಡ್ ತಿನ್ಕೊಂಡು. ಈಗ ತಿಂಡಿ ಏನು ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಸಿಂಪಲ್ ಆ್ಯಂಡ್ ಈಸಿ, ತುಂಬಾ ಟೇಸ್ಟಿ. ಕಮೆಂಟ್ ಮಾಡಿ ಕೇಳ್ತಾಯಿದ್ರಿ ಮೇಡಮ್ ಹೇಗೆ ಮಾಡೋದು ತೋರಿಸಿ ಅಂತ. ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಚಿರೋಟಿ ರವೆ 1 ಬೌಲ್ ಹಾಕಿದ್ದೀನಿ. ಚಿರೋಟಿ ರವೆ 1 ಬೌಲ್ ಹಾಕ್ಬಿಟ್ಟು ಬೀಟ್ರೇಟ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಒಂದು ಸ್ಮಾಲ್ ಬೌಲಷ್ಟು ಬೀಟ್ರೇಟ್ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣಸಿಗೆ ಸಣ್ಣ ಕುತ್ರಿಸ್ಕೊಂಡು ಅಷ್ಟು ಹಾಕಿದ್ದೀನಿ. ಇನ್ನೇನು ಹಾಕಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಚಿರೋಟಿ ರವೆ ಮತ್ತು ಬೀಟ್ರೇಟ್ ತುರಿದಿದ್ದೀನಿ. ಬೀಟ್ರೇಟ್ ಹಾಕ್ಕೊಂಡಿದ್ದೀನಿ. ಮತ್ತು ಉಪ್ಪು, ಹಸಿಮೆಣಸಿನ್ಕಾಯಿ ಖಾರಕ್ಕೆ. ಈಗ ನೀಟಾಗಿ ಒಂದಕ್ಕೊಂದು ಅಂಟ್ಕೊಳ್ಳೋ ರೀತಿ ಮಿಕ್ಸ್ ಮಾಡೋಣ. ತುಂಬಾ ಹೆಲ್ದಿ ಫುಡ್ಡು. ಬ್ರೇಕ್ಫಾಸ್ಟ್ಗಂತೂ ಸೂಪರ್ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಏನು ಜೊತೆಗಿಲ್ದವರು ತಿನ್ಬೋದು, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಹಸಿಮೆಣಸಿಕಾಯಿನೂ ಒಳಗಡೆ ಹಾಕಿರೋದ್ರಿಂದ ಒಂದ್ಸಲಿ ಈ ಮೆಥಡಲ್ಲಿ ಟ್ರೈ ಮಾಡಿ. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದರಲ್ಲಿ ಅರ್ಧ ಗ್ಲಾಸ್ ನೀರು ತಗೋತದೆ ಅಷ್ಟೇ ಫ್ರೆಂಡ್ಸ್. ನಾನು ಸ್ವಲ್ಪನೇ ಮಾಡೋದು ತೋರಿಸ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಹಿಂದೆ ವಿಡಿಯೋಲ್ಲಿ ಹಾಕಿದ್ದೆ, ಆದರೆ ಮಾಡೋದು ತೋರಿಸಿರಲಿಲ್ಲ. ರೊಟ್ಟಿ ಹಾಕಿದ್ದೆ. ಇವಾಗ ಮಾಡೋದು ತೋರಿಸಿ ಅಂತ ಕಮೆಂಟ್ ಬಂದಿತ್ತು, ಅದಕ್ಕೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್, ತುಂಬಾ ಈಸಿ, ತುಂಬಾ ರೊಟ್ಟಿ ಚೆನ್ನಾಗಿ ಬರುತ್ತೆ. ಒಂದ್ಸಲಿ ಟ್ರೈ ಮಾಡಿ. ಇನ್ನೂ ಬೇಕಾದ್ರೆ ಇದಕ್ಕೆ ಸೊಪ್ಪೆಲ್ಲ ಹಾಕೋಬೋದು. ನಾನಿವತ್ತು ಬರೀ ಬೀಟ್ರೇಟ್ ಹಾಕಿ ಮಾಡ್ತಾಯಿದ್ದೀನಿ. ಬೀಟ್ರೇಟು ಕ್ಯಾರೆಟ್ನೂ ಸಹ ಹಾಕೋಬೋದು, ಆದರೆ ಬರೀ ಬೀಟ್ರೇಟ್ ಹಾಕಿ ಇದೊಂಥರ ಕಲರ್ ನೋಡೋಕ್ಕೆ ಸಖತ್ತಾಗಿ ಕಾಣಿಸುತ್ತೆ. ಅದಕ್ಕೆ ನೋಡಿ ಈ ರೀತಿ ಕಲಿಸ್ಕೋಬೇಕು. ನೋಡಿ ಈಗ ನೀಟಾಗಿ ಕಲಿಸಿದ್ದೀನಿ. ಈಗ ಇದನ್ನು ಒಂದು 10 ನಿಮಿಷ ರೆಸ್ಟ್ ಮಾಡಲಿ ಬಿಡೋಣ. ನೆಕ್ಸ್ಟ್ ಫ್ರೆಂಡ್ಸ್, ಅಷ್ಟೊತ್ತಿಗೆ ಪಲ್ಯ ಮಾಡ್ಕೊಬಿಡೋಣ. ಇದು ಅಷ್ಟೇ, ಬೀಟ್ರೇಟ್ ಕ್ಯಾರೆಟ್ ಪಲ್ಯ. ಬೀಟ್ರೇಟ್ ಮತ್ತು ಕ್ಯಾರೆಟ್, ಮೂಲಂಗಿ 3 ಹಾಕಿದ್ದೀನಿ. ತುಂಬಾ ಸಖತ್ತಾಗಿರುತ್ತೆ. ಹೆಲ್ದಿ ಆರೋಗ್ಯಕರ ಬ್ರೇಕ್ಫಾಸ್ಟ್. ಸಾಸಿವೆ ಹಾಕ್ತಾಯಿದ್ದೀನಿ, ಜೀರಿಗೆ ಹಾಕ್ತಾಯಿದ್ದೀನಿ, ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಚಿಕ್ಕ ಸ್ಪೂನಲ್ಲ, ಅದಕ್ಕೆ 3 ಸ್ಪೂನ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಇದೆಲ್ಲ ಮಧ್ಯೆ ಬಾಯಿಗೆ ಸಿಗ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನನಗಿಷ್ಟ ಆಗುತ್ತೆ, ಅದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಇದೊಂದು ಸ್ವಲ್ಪ ಫ್ರೈ ಆಗಲಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಪಲ್ಯ. ಈ ರೀತಿ ಹುಡುಗರಿಗೆಲ್ಲ ಮಾಡ್ಕೊಳ್ಳಿ, ನೀವು ಮಾಡ್ಕೋತೀನಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬೀಟ್ರೇಟ್ ಕ್ಯಾರೆಟ್ ಮೂಲಂಗಿ. ಈಗ ಇದು ಫ್ರೈ ಆಗಲಿ. ನೆಕ್ಸ್ಟ್ ಇದಕ್ಕೆ ಫ್ರೆಂಡ್ಸ್ ನಾನು ಇದು ಒಂದು ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕೋಣ. ನಾನು 3 ಈರುಳ್ಳಿ ಸಣ್ಣದಾಗಿ ಚಾಪರಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ನಾನು ಕರಿಬೇವಿನ ಎಲೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೋಡಿ, ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣಸಿನ್ಕಾಯಿ ಹಾಕಿ 3 ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣದಾಗಿ ಉತ್ತರಿಸ್ಕೊಂಡಿದ್ದೀನಿ. ಈಗ ಅಲ್ಲಿ ನೋಡಿ ಕಲರ್ ಚೇಂಜ್ ಆಗಿದೆ. ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ
ಕಟುಮ್ ಅಂತ ಸಿಕ್ಕಿದ್ರೆ ಒಂಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ಈರುಳ್ಳಿ ಹಾಕ್ತಿದ್ದೀನಿ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣ. ಪಲ್ಯ ಅಂತೂ ಸೂಪರಾಗಿ ಬಂದಿತ್ತು ಫ್ರೆಂಡ್ಸ್. ರೊಟ್ಟಿನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ನಾನಂತೂ ಸ್ವಲ್ಪ ಜಾಸ್ತಿನೇ ತಿಂದ್ಬಿಟ್ಟಿದ್ದೀನಿ ಇವತ್ತು. ಮತ್ತು ಉಪ್ಪು ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ರೊಟ್ಟಿಗೂ ಹಾಕಿರ್ತೀವಿ, ಅದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಇದಕ್ಕೆ ಫ್ರೆಂಡ್ಸ್ ಮತ್ತು ಬೀಟ್ರೇಟ್ ಇದೊಂದು ಸ್ವಲ್ಪ ಫ್ರೈ ಆಗಲಿ. ನೆಕ್ಸ್ಟು ಬೀಟ್ರೇಟ್, ಕ್ಯಾರೆಟ್, ಮೂಲಂಗಿ. ಬೀಟ್ರೇಟ್ ಕ್ಯಾರೆಟ್ ಹಾಕಿ ಮಾಡ್ತಾನೆ ಇರ್ತೀರ, ಮೂಲಂಗಿ ಹಾಕೊಳ್ಳ ಕೆಲವರು ಅನ್ಕೋತೀನಿ ನಾನು. ಮೂಲಂಗಿನೂ ಹಾಕಿ ಮಾಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವೇ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡ್ತೀರಾ. ಅಷ್ಟೊಂದು ಸಖತ್ತಾಗಿರುತ್ತೆ. ಹುಡುಗರು ಮೂಲಂಗಿ ತಿನ್ನಲ್ಲ ಅನ್ನೋರು, ಕೆಲವರು ಮೂಲಂಗಿ ತಿನ್ನಲ್ಲ, ಈ ರೀತಿ ಮೂಲಂಗಿ ಮಿಕ್ಸ್ ಮಾಡ್ಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಒಂದು ಸರಿ ಕ್ಯಾರೆಟ್ ಬೀಟ್ರೇಟ್ ಮೂಲಂಗಿ ಹಾಕ್ಕೊಳ್ಳಿ. ಇನ್ನೊಂದ್ಸಲಿ ಕ್ಯಾರೆಟ್ ಬೀಟ್ರೇಟ್ ಗೆಡ್ಡೆಕೋಸು ಹಾಕ್ಕೊಳ್ಳಿ, ಅದು ಸಹ ಇದೇ ಥರ ಚೆನ್ನಾಗಿ ಬರುತ್ತೆ. ಯಾವ ತರಕಾರಿ ಇದೆ ಅದು ಹಾಕ್ಕೊಳ್ಳಿ ಫ್ರೆಂಡ್ಸ್. ಈಗ 3 ಮಿಕ್ಸ್ ಮಾಡೋಣ. ತುರ್ಕೊಂಡಿದ್ದೀನಿ 3ನೂ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಪಲ್ಯ ಮಾತ್ರ. ಲಂಚ್ ಬಾಕ್ಸು ಸರಿ, ಮನೇಲಿ ತಿನ್ನೋಕ್ಕೂ ಸರಿ, ಏಜ್ ಆದವರು ತಿನ್ಬೋದು, ಎಲ್ಲರೂ ಸಹ ತಿನ್ಬೋದು ಫ್ರೆಂಡ್ಸ್. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ರಕ್ತಹೀನತೆ ಸಮಸ್ಯೆ ಯಾರಿಗಿದೆ, ಬ್ಲಡ್ ಸರಿಯಾಗಿಲ್ಲ ಅನ್ನೋರು ಈ ಬೀಟ್ರೇಟ್ನ ಜಾಸ್ತಿ ಯೂಸ್ ಮಾಡಿ. ಈಗ ಇದಕ್ಕೆ ಸ್ವಲ್ಪ ಅರ್ಧ ಗ್ಲಾಸ್ ನೀರು ಹಾಕೋತಾ ಇದ್ದೀನಿ. ಜಾಸ್ತಿ ನೀರು ಹಾಕೋಬೇಡಿ ಫ್ರೆಂಡ್ಸ್, ಅರ್ಧ ಗ್ಲಾಸ್ ಸಾಕು. ಇದೀಗೆ ಫ್ರೈ ಆಯ್ತಾ ಇರಲಿ. ನೆಕ್ಸ್ಟು ರೊಟ್ಟಿ ಮಾಡೋದು ತೋರಿಸ್ತೀನಿ. ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆಯಲ್ಲ, ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಹೆಲ್ದಿಯಾಗಿ ಊಟ ತಿಂದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋ ವಿಡಿಯೋ. ಈಗ ಇದನ್ನು ಪಕ್ಕಕ್ಕೆ ಸ್ಟವ್ಗೆ ಎತ್ತಿಡ್ತಾಯಿದ್ದೀನಿ. ಈಗ ಆಲ್ಮೋಸ್ಟ್ 70% ಆಗಿದೆ. ಈಗ ಇದನ್ನು ಸಿಮ್ಮಲ್ಲಿ ಇಡೋಣ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ ಪಲ್ಯ. ಈ ಮೆಥಡಲ್ಲಿ ಒಂದ್ಸಲ ಟ್ರೈ ಮಾಡಿ. ಮೂಲಂಗಿ ಹಾಕಿ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಕಾಯಿ ತುರಿನೇ ಅಷ್ಟೇ ಫ್ರೆಂಡ್, ಸ್ಕಿಪ್ ಮಾಡೋಕ್ಕಂತೂ ಹೋಗ್ಬಿಡಿ. ಕಾಯಿ ತುರಿ ಕಂಪಲ್ಸರಿ ಹಾಕಲೇಬೇಕು. ಕಾಯಿ ತುರಿ ಹಾಕ್ಕೊಂಡ್ರೆ ಸೂಪರಾಗಿರೋದು. ಕಾಯಿ ತುರಿ ಹಾಕ್ಬಿಟ್ಟು ಈಗ ಒಂದು 5 ನಿಮಿಷ ಸಿಮ್ಮಲ್ಲಿ ಇಡೋಣ. ನೀಟಾಗಿ ಮಿಕ್ಸ್ ಮಾಡಿ. ಈ ಸಮಯದಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಬೋದು. ಈಗ ಆಲ್ಮೋಸ್ಟ್ ಪ್ರಿಪೇರ್ ಆಯಿತು ಪಲ್ಯ. ಈಗ 5 ಮಿನಿಟ್ಸ್ ಸಿಮ್ಮಲ್ಲಿ ಇಡ್ತಾಯಿದ್ದೀನಿ ನಾನು. ಈಗ ನೆಕ್ಸ್ಟ್ ಈಗ ರೊಟ್ಟಿ ಕಲಸಿಟ್ಟಿದ್ದೀವಿ ಅಲ್ವಾ, ರೊಟ್ಟಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ನೋಡ್ಕೊಳ್ಳಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ರೊಟ್ಟಿ ಅಂದರೆ. ನೋಡ್ತಾ ಇದ್ರೆ ತಿನ್ಕೊಳ್ಳೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ತಿನ್ನೋಕ್ಕಷ್ಟೇ ಅಲ್ಲ, ನೋಡೋಕ್ಕಷ್ಟೇ ಅಲ್ಲ, ತಿನ್ನೋಕ್ಕೂ ಸಹ ಬಂಪರ್ ಸೂಪರ್. ರೊಟ್ಟಿಗೂ ಪಲ್ಯಕ್ಕೂ ಕಾಂಬಿನೇಷನ್ ಸೂಪರ್. ಬಾಯಿಗಂತೂ ರುಚಿ ಫ್ರೆಂಡ್ಸ್. ಈಗ ಕಲ್ಲು ಮಡಗಿದ್ದೀನಿ. ಈಗ ಸ್ವಲ್ಪ ನೀರು ತಗೊಳಿಸ್ತಾ ಇದ್ದೀನಿ. ನಿಮಗೆ ಗೊತ್ತೇ ಇದೆಯಲ್ಲ ನಾನು ಯಾವ ರೀತಿ ರೊಟ್ಟಿ ಮಾಡ್ತೀನಿ ಅಂತ. ಈಗ ಫ್ರೆಂಡ್ಸ್ ಬಳ್ಕೊಬರೋಣ. ನೀಟಾಗಿ ಬಳ್ಕೊಬನ್ನಿ, ತೆಳುಗೆ ಬಳ್ಕೊಬನ್ನಿ. ತೆಳುಗಿದಷ್ಟು ಚೆನ್ನಾಗಿರುತ್ತೆ ನೋಡಿ. ನಾನು ತೆಳುಗೆ ಹಾಕೊಬರ್ತಾಯಿದ್ದೀನಿ. ಅತಿ ಮಂದ ಮಾಡ್ಕೋಬೇಡಿ, ತೆಳುಗೆ ಬಳ್ಕೊಬಂದರೆ ತುಂಬಾ ಚೆನ್ನಾಗಿರುತ್ತೆ. ಕ್ರಿಸ್ಪಿಯಾಗಾರು ಮಾಡ್ಕೊಬೋದು ಫ್ರೆಂಡ್ಸ್. ನಿಮಗೆ ಬೇಡ ಅಂದರೆ ಸ್ವಲ್ಪ ಲೈಟಾಗಿ ಬೇಯಿಸ್ಬಿಟ್ಟು ಬೇಕಾದ್ರೆ ತಗೋಬೋದು. ನನಗೆ ಕ್ರಿಸ್ಪಿಯಾಗಿ ಇಷ್ಟ, ನಾನು ಸ್ವಲ್ಪ ಕ್ರಿಸ್ಪಿಯಾಗಿ ಬೇಯಿಸ್ಕೊತೀನಿ. ನೋಡಿ ಫ್ರೆಂಡ್ಸ್, ಕಲ್ಲರೇ ಯಾವ ರೀತಿ ಕಾಣಿಸ್ತಿದೆ, ಸೂಪರಾಗಿ ಕಾಣಿಸ್ತೈತೆ ಅಲ್ವಾ. ಕಲ್ಲರ್ ಅಷ್ಟೇ ಅಲ್ಲ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ, ಬರೀ ವಿಡಿಯೋ ನೋಡಬೇಡಿ, ತೋರಿಸೋದನ್ನು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಈಗ ಫ್ರೆಂಡ್ಸ್ ಇದಕ್ಕೆ ತುಪ್ಪ ಹಾಕೋತಾ ಇದ್ದೀನಿ. ಮಾಮೂಲಿ ಗೊತ್ತೇ ಇದೆಯಲ್ಲ, ನಮ್ಮ ಮನೇಲಿ ಎಮ್ಮೆ ಬೆಣ್ಣೆ ತುಪ್ಪ, ಅದನ್ನು ಸ್ವಲ್ಪ ಲೈಟಾಗಿ ಹಾಕೋತಾ ಇದ್ದೀನಿ. ಇದು ಕ್ಯಾಪ್ ಹಾಕೋಣ, ಮೇಲೆ ಸ್ವಲ್ಪ ಮುಚ್ಚೋಣ ಫ್ರೆಂಡ್ಸ್. ಇದನ್ನು ಒಂದೇ ಕಡೆ ಬೇಕಾದ್ರೆ ಬೇಯಿಸ್ಕೊಬೋದು, 2 ಕಡೆ ಬೇಕಾದ್ರೂ ಬೇಯಿಸ್ಕೊಬೋದು. ನಾನು ನಿಮಗೆ ತೋರ್ಸೋಕ್ಕೆ 2 ಕಡೆ ಬೇಯಿಸ್ತೀನಿ. ನಾನು ಆ್ಯಕ್ಚುಲಿ ಒಂದೇ ಕಡೆ ಬೇಯಿಸ್ಕೊಳ್ಳೋದು. ಒಂದೇ ಕಡೆ ಬೇಯಿಸ್ಕೊಂಡ್ರೆ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಈಗ ಆಲ್ಮೋಸ್ಟ್ ಆಗಿದೆ ನೋಡಿ ರೊಟ್ಟಿ. ವಾವ್,
ಸೂಪರ್ 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 ರೊಟ್ಟಿ, ನೋಡೋಕ್ಕೂ ಚೆಂದ, ತಿನ್ನೋಕ್ಕೂ ಚೆಂದ. ಆರೋಗ್ಯಕರ ಹೆಲ್ತಿ ಫುಡ್ ರೆಸಿಪಿ ರೂಪಾ ಬ್ಲಾಗ್ ಕನ್ನಡ. ಈಗ ಇದನ್ನು ಪ್ಲೇಟ್ಗೆ ಹಾಕಿ ನೆಕ್ಸ್ಟ್ ಸೇಮ್ ಪ್ರೊಸೀಜರ್ ಇನ್ನೊಂದು ತೋರಿಸ್ತೀನಿ ಫ್ರೆಂಡ್ಸ್. ಯಾಕಂದರೆ ಒಬ್ಬೊಬ್ರು ಕನ್ಫ್ಯೂಸ್ ಇರುತ್ತೆ, ಅದಕ್ಕೆ ಇನ್ನೊಂದು ಸೇಮ್ ಪ್ರೊಸೀಜರ್ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸಲಿ ಈ ವಿಡಿಯೋ ನೋಡಿದ್ಮೇಲೆ ಟ್ರೈ ಮಾಡಿ. ಸ್ವಲ್ಪ ರವೆ ಹಾಕ್ಕೊಂಡು ಸ್ವಲ್ಪ ಬೀಟ್ರೇಟ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಕ್ಯಾರೆಟ್ ಹಾಕ್ಕೊಳ್ಳಿ, ಇಲ್ಲ ಸೊಪ್ಪುಗಳಿದ್ರೆ ಸೊಪ್ಪುಗಳು ಹಾಕ್ಕೊಳ್ಳಿ, ಏನಿದೆ ಅದು ಹಾಕ್ಕೊಂಡು ಒಂದು 20 ನಿಮಿಷ ನೆನೆಯಕ್ಕೆ ಬಿಟ್ಬಿಡಿ ಫ್ರೆಂಡ್ಸ್. ಆಮೇಲೆ ಮಾಡ್ಕೊಬನ್ನಿ, ಸೂಪರಾಗಿ ಇದೇ ಸೇಮ್ ಡಿಟೋ ಬರುತ್ತೆ ರೊಟ್ಟಿ. ಇದನ್ನು ಬೇಕಾದ್ರೆ ಫ್ರಿಡ್ಜಲ್ಲಿ ಇಟ್ಬಿಟ್ಟು ನಾಳೆಗೂ ಮಾಡ್ಬೋದು, ಇನ್ನೂ ಚೆನ್ನಾಗಿ ಬರುತ್ತೆ. ಈಗ ಆಗಿದೆ. ಈಗ ಇದಕ್ಕೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ, ಗಾಣದ ಎಣ್ಣೆ, ಕೊಬ್ಬರಿ ಎಣ್ಣೆ ಮತ್ತು ಕಡಲೆ ಬೀಜದ ಎಣ್ಣೆ, ಅದನ್ನು ಹಾಕ್ತಿದ್ದೀನಿ. ಒಂದು ರೊಟ್ಟಿ ಆ ರೀತಿ ಮಾಡಿಕೊಂಡೆ, ಒಂದು ರೊಟ್ಟಿ ಈ ರೀತಿ ಮಾಡ್ಕೊತಾ ಇದ್ದೀನಿ. ಈಗ ಸರ್ವ್ ಮಾಡೋಣ. ರೊಟ್ಟಿ ಹೇಗಿದೆ ಅಂತ ತಿಂದ್ಬಿಟ್ಟೆ ಹೇಳ್ತೀನಿ ಫ್ರೆಂಡ್ಸ್. ನಾನು ನೋಡಿ ಏನು ಸಖತ್ತಾಗಿ ಬಂತು, ಸ್ವಲ್ಪನೂ ಎಲ್ಲೂ ಕಿತ್ತೋಗಲ್ಲ, ಅಂಟ್ಕೊಳ್ಳಲ್ಲ, ಏನಂದರೆ ಏನೂ ಇಲ್ಲ ಫ್ರೆಂಡ್ಸ್. ಸೂಪರ್ ಆ್ಯಂಡ್ ಈಸಿ. ನಾನು ಡಯಟಲ್ಲಿ ನಾನು ರೊಟ್ಟಿ ತಿಂದೆ ವೆಯ್ಟ್ ಲಾಸ್ ಆಗಿರೋದು ಫ್ರೆಂಡ್ಸ್. ಬೆಳಗ್ಗೆನೂ ರೊಟ್ಟಿನೇ ತಿಂತೀನಿ, ಡಿನ್ನರ್ಗೂ ರೊಟ್ಟಿನೇ ತಿಂತೀನಿ. ಯಾರು ತಿಂಡಿ ಮಾಡೋರು ಅಂದಾಗ ರೊಟ್ಟಿ ಮಾಡ್ಕೊಬಿಡ್ತೀನಿ. ರಾಗಿ ರೊಟ್ಟಿ, ರವೆ ರೊಟ್ಟಿ, ಜೋಳದ ರೊಟ್ಟಿ, ಈ ರೀತಿ ರೊಟ್ಟಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಸಾಮಾನ್ಯ ನನ್ನ ವೀಡಿಯೋಗಳಲ್ಲಿ ನನ್ನ ಹಳೆ ವ್ಯೂವರ್ಸ್ ಆದರೆ ಗೊತ್ತೇ ಇರುತ್ತೆ, ಜಾಸ್ತಿ ನನ್ನ ವೀಡಿಯೋಲಿ ರೊಟ್ಟಿ ವೀಡಿಯೋವೇ ಇರೋದು. ಈಗ ಪಲ್ಯ ಹಾಕೋತಾ ಇದ್ದೀನಿ. ಹೇಗಿತ್ತು, ಹೇಗೆ ಕಾಣಿಸ್ತೈತೆ ಅಂತ ನನ್ನ ವ್ಯೂವರ್ಸ್ ತಪ್ಪದೆ ನನಗೆ ಕಮೆಂಟ್ ಮಾಡಬೇಕು. ರೊಟ್ಟಿ ಹೇಗೆ ಕಾಣಿಸ್ತೈತೆ, ಹೇಗೈತೆ ಅಂತ ವೆಯ್ಟ್ ಮಾಡ್ತಾಯಿರ್ತೀನಿ. ನನಗೆ ಸ್ವಲ್ಪ ಈ ಬೀಟ್ರೇಟ್ ಕ್ಯಾರೆಟ್ ಪಲ್ಯ ಇಷ್ಟ ಫ್ರೆಂಡ್ಸ್. ಆದರೆ ಬರೀ ಬೀಟ್ರೇಟ್ ಕ್ಯಾರೆಟ್ ಪಲ್ಯಕ್ಕಿಂತ ಮೂಲಂಗಿ ಹಾಕಿದ್ರೆ ಇನ್ನೂ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಕಡಲೆಬೇಳೆ, ಉದ್ದಿನಬೇಳೆ ಒಗ್ಗರಣೆಗೆ ಹಾಕಿರೋದ್ರಿಂದ ಫ್ರೆಂಡ್ಸ್ ಮಧ್ಯ ಮಧ್ಯ ಸಿಗ್ತಾ ಇರುತ್ತೆ, ತಿನ್ನೋಕ್ಕೆ ಒಂಥರ ಮಜಾ. ಮಧ್ಯಾಹ್ನದ ಲಂಚ್ ಫ್ರೆಂಡ್ಸ್ ಇದು ನನ್ನದು.
ನಾನು ತಿಂಡಿ ಆದಮೇಲೆ ಬಟ್ಟೆ ಎಲ್ಲ ಮಡಿಸಿದ್ದೀನಿ ಮತ್ತು ಪಾತ್ರೆ ಎಲ್ಲ ವಾಶ್ ಮಾಡಿದ್ದೀನಿ. ನೆಕ್ಸ್ಟು ಮುದ್ದೆ ಮಾಡಿ ಅನ್ನ ಮಾಡಿದ್ದೀನಿ. ಅಷ್ಟೊತ್ತಿಗೆ 2 o'clock ಆಗೇ ಹೋಯ್ತು. ಈಗ 2 o'clockಲ್ಲಿ ಎಲ್ಲರಿಗೂ ಊಟ ಕೊಟ್ಬಿಟ್ಟು ಲಾಸ್ಟಲ್ಲಿ ನಾನು ಊಟ ಹಾಕ್ಕೊಂಡಿದ್ದೀನಿ. ನನಗೆ ಇಷ್ಟು ಮುದ್ದೆ ಬೇಕೇ ಬೇಕು ಫ್ರೆಂಡ್ಸ್, ಯಾಕಂದರೆ ನನಗೆ ಹೆವಿ ಕೆಲಸ ಇದೆ. ಹೊಟ್ಟೆ ತುಂಬ ನಾನು ರಾಗಿ ಮುದ್ದೆ ತಿನ್ನಲೇಬೇಕು. ರಾಗಿ ಮುದ್ದೆ ಇಸ್ ನನ್ನ ಫೇವ್ರೇಟ್. ಬೆಳಿಗ್ಗೆ 2 ರೊಟ್ಟಿ ತಿಂದಿರೋದು ನನ್ನ ಕೆಲಸ ಮಾಡಿ ಆರ್ಗೋಗುತ್ತೆ. ನೆಕ್ಸ್ಟ್ ಇದು ನನ್ನ ಮಧ್ಯಾಹ್ನದ ಲಂಚ್. ಈಗ ಫ್ರೆಂಡ್ಸ್ ಡಿನ್ನರ್ಗೆ ನಾನಿವತ್ತು 4 ಗಂಟೆಲಿ ಒಂದು ಪಪಾಯ ತಿಂದಿದ್ದೀನಿ. ಅರ್ಧ ಪೀಸ್ ಪಪಾಯ ನಮ್ಮ ಹಸ್ಬೆಂಡ್ ತಂದಿದ್ದರು. ಪಪಾಯ ತೊಗೊಂಡಿದ್ದೆ 4 ಗಂಟೆಲಿ. ಈಗ ಇದು 7 o'clock ಆಗಿದೆ. ಈಗ ಡಿನ್ನರ್ಗೆ ನನಗೆ ಮಧ್ಯಾಹ್ನ ಎಲ್ಲ ಊಟ ಜಾಸ್ತಿ ಆಗಿದೆ. ಬೆಳಗ್ಗೆ ಎಲ್ಲ ರೊಟ್ಟಿ ತಿಂದಿದ್ದೀನಿ. ಈಗಲೂ ರೊಟ್ಟಿನೇ ತಿನ್ಬೋದಾಗಿತ್ತು, ಆದರೆ ಬೇಡ ಅನ್ನಿಸ್ತು. ಅದಕ್ಕೆ ಡಿನ್ನರ್ಗೆ ನಿಮಗೆ ಗೊತ್ತೇ ಇದೆಯಲ್ಲ ಪ್ರೋಟೀನ್ ಪೌಡರ್ ಅದನ್ನು ಹಾಕ್ಕೊಂಡು ನಾನು ಗಂಜಿ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋ ನೋಡಿಲ್ಲ ಅನ್ನೋರು ಫ್ರೆಂಡ್ಸ್, ವಿಡಿಯೋ ನೋಡಿ. ನಿಜವಾಗ್ಲೂ ಈ ಪ್ರೋಟೀನ್ ಪೌಡರು ಇದು ಕುಡಿತಾ ಬಂದರೆ ವೆಯ್ಟ್ ಲಾಸ್ ಸಖತ್ತಾಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಮೋಷನ್ಗೆ ಹೋಗ್ತೀರಿ. ನಾನು ಈ ರೀತಿ ಎಲ್ಲ ಮಾಡೇ ಫ್ರೆಂಡ್ಸ್ 15 kg ವೆಯ್ಟ್ ಲಾಸ್ ಆಗಿರೋದು. ನನಗೆ ಈ ರೀತಿ ನನ್ನ ಬಾಡಿಗೆ ವರ್ಕ್ ಆಗಿದೆ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನೀವು ಖಂಡಿತ ಫಾಲೋ ಮಾಡಿ. ಆನೆಸ್ಟಾಗಿ ಹೇಳ್ತಿದ್ದೀನಿ, ವೆಯ್ಟ್ ಲಾಸ್ ಆಗುತ್ತೆ. ಸಿಗೋಣ ನಾಳೆ ವಿಡಿಯೋ ಮಿಸ್ ಮಾಡಿಬಿಡಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ನೋಡಿದವರು ಟೇಕ್ ಕೇರ್, ಬಾಯ್.